ಪಾಕಿಸ್ತಾನ ತಂಡ ಪಂದ್ಯ ಆಡ್ತಾ ಇದೆ ಅಂದ್ರೆ ಅಲ್ಲಿ ಗೆಲ್ತಾರೋ ಬಿಡ್ತಾರೋ ಮ್ಯಾಟರ್ ಆಗಲ್ಲ. ಆದ್ರೆ ಒಂದಿಲ್ಲೊಂದು ಕಾಂಟ್ರವರ್ಸಿ ಅಂತೂ ಗ್ಯಾರಂಟಿ. ಈಗ ಬಾಂಗ್ಲಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ದೊಡ್ಡ ಹೈಡ್ರಾಮವೇ ಆಗಿದೆ. ರನ್ಔಟ್ ರಾದ್ಧಾಂತವಾಗಿದೆ. ಕೆಲವರು ಇಟ್ಸ್ ಎ ರೂಲ್ಸ್ ಅಂತ ಇದ್ರೆ ಇನ್ನು ಕೆಲವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಎಲ್ಲಿ ಅಂತಿದ್ದಾರೆ. ಬ್ರದರ್ಸ್ ಅನ್ಕೊಂಡು ಮೈದಾನಕ್ಕೆ ಇಳಿದವರು ಕಿರಿಕ್ ಮಾಡ್ಕೊಂಡಿದ್ದು ಯಾಕೆ? ಬೆನ್ನಿಗೆ ನಿಂತಂತ ಪಾಕಿಸ್ತಾನಕ್ಕೆ ಗುನ್ನ ಇಡ್ತಾ ಬಾಂಗ್ಲಾ. ಸಲ್ಮಾನ್ ಅಲಿ ಅಘಾ ರನ್ಔಟ್ ರಾಡಿ ಎಬ್ಬಿಸಿದ್ಯಾಕೆ? ಬಾಂಗ್ಲಾ ಕ್ಯಾಪ್ಟನ್ ಮಾಡಿದ್ದು ಸರಿನಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. T20 ವಿಶ್ವಕಪ್ಗೂ ಮುನ್ನ ಬಾಂಗ್ಲಾದೇಶ ಟೂರ್ನಿಯನ್ನ ಆಡಲ್ಲ ಅಂದಾಗ ಅವರ ಬೆನ್ನಿಗೆ ನಿಂತಿದ್ದೇ ಪಾಕಿಸ್ತಾನ ಮಾತ್ರ. ನಿಮ್ ಜೊತೆ ನಾವಿದ್ದೇವೆ, ವಿ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್ ಅಂತ ವಿಶ್ವಕಪ್ ಆಡದೇ ಇದ್ರು ಕೂಡ ನಾವು ಸರಣಿ ಆಡೋಣ ಅಂತ ವಿಶ್ವಕಪ್ ಬೆನ್ನಲ್ಲಿ ಏಕದಿನ ಸರಣಿಯನ್ನು ಕೂಡ ಶೆಡ್ಯೂಲ್ ಮಾಡಿಬಿಟ್ರು. ಬಹುಶಃ ಪಾಕಿಸ್ತಾನಕ್ಕೂ ಕೂಡ T20 ವಿಶ್ವಕಪ್ ಫೈನಲ್ಗೆ ಹೋಗಲ್ಲ ಎನ್ನುವಂತ ಕ್ಲಾರಿಟಿ ಇತ್ತು ಅನ್ಸುತ್ತೆ. ಹೀಗಾಗಿ T20 ವಿಶ್ವಕಪ್ ಫೈನಲ್ ಪಂದ್ಯ ಮಾರ್ಚ್ 8ಕ್ಕಿದ್ರೆ ಜಸ್ಟ್ 2 ದಿನ ಅಷ್ಟೇ ಗ್ಯಾಪ್ ಕೊಟ್ಟು ಮಾರ್ಚ್ 11ರಿಂದಲೇ ಏಕದಿನ ಸರಣಿಯನ್ನ ಶೆಡ್ಯೂಲ್ ಮಾಡಿಬಿಟ್ರು. ಬ್ಯಾಡ್ ಲಕ್ ಅಂದ್ರೆ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಬಾಂಗ್ಲಾದೇಶದ ಎದುರು ಹೀನಾಯವಾಗಿ ಸೋಲನ್ನ ಕಾಣುತ್ತೆ. ಇನ್ನು ಮಾರ್ಚ್ 13ಕ್ಕೆ 2ನೇ ಪಂದ್ಯದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಮಾರ್ಚ್ 11ರಿಂದ ಬಾಂಗ್ಲಾ ಮತ್ತು ಪಾಕಿಸ್ತಾನ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ಸ್ಟಾರ್ಟ್ ಆಗಿದೆ. ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ 114 ರನ್ಗಳಿಗೆ ಆಲ್ಔಟ್ ಆಗಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಈಗ 2ನೇ ಪಂದ್ಯದಲ್ಲೂ ಕೂಡ ಬಾಂಗ್ಲಾ ತಂಡವನ್ನ 114 ರನ್ಗಳಿಗೆ ಕಟ್ಟಿ ಹಾಕಿ ಪಾಕಿಸ್ತಾನ ಗೆದ್ದಿದೆ. ಸೊ ಹೀಗಾಗಿ 2ನೇ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಪ್ರೆಷರ್ ನಲ್ಲಿತ್ತು ಪಾಕಿಸ್ತಾನ. ಢಾಕಾದಲ್ಲಿ ನಡೆದಂತ ಈ ಮ್ಯಾಚ್ ಅಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ಪಾಕಿಸ್ತಾನಕ್ಕೆ ಒಳ್ಳೆ ಸ್ಟಾರ್ಟೇಯನ್ನು ಸಿಕ್ಕಿತ್ತು. ಆದ್ರೆ ಪಾಕಿಸ್ತಾನದ ಇನ್ನಿಂಗ್ಸ್ ನ 39ನೇ ಓವರ್ ನಲ್ಲಿ ನಡೆದಂತ ಅದೊಂದು ಘಟನೆ ಕ್ರಿಕೆಟ್ ಲೋಕದಲ್ಲೇ ಕಿಚ್ಚು ಹಚ್ಚಿದೆ. ಪರ ವಿರೋಧದ ಫೈಟ್ ಸ್ಟಾರ್ಟ್ ಆಗಿದೆ. ಸೊ ಆಗಿದ್ದೇನಂತಂದ್ರೆ 39ನೇ ಓವರ್ ನಲ್ಲಿ ಮೊಹಮ್ಮದ್ ರಿಜ್ವಾನ್ ಸ್ಟ್ರೈಕ್ ನಲ್ಲಿದ್ರು. ಅಂದ್ರೆ ಪಾಕಿಸ್ತಾನ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಸೊ ಇತ್ತ ಬಾಂಗ್ಲಾ ಪರ ಕ್ಯಾಪ್ಟನ್ ಕೂಡ ಆಗಿರುವಂತ ಮೆಹದಿ ಹಸನ್ ಮಿರಾಜ್ ಬೌಲಿಂಗ್ಗೆ ಬರ್ತಾರೆ. ಈ ವೇಳೆ ರಿಜ್ವಾನ್ ಚೆಂಡನ್ನ ಬೌಲರ್ನ ಬಲಭಾಗಕ್ಕೆ ಫ್ಲಿಕ್ ಮಾಡ್ತಾರೆ. ಆಗ ಮಿರಾಜ್ ಚೆಂಡನ್ನ ತಮ್ಮ ಕಾಲಿನಿಂದ ತಡಿತಾರೆ. ಇತ್ತ ನಾನ್ ಸ್ಟ್ರೈಕರ್ ನಲ್ಲಿದ್ದಂತ ಸಲ್ಮಾನ್ ಅಲಿ ಅಘಾ ರನ್ಗಾಗಿ ಓಡೋಕೆ ಸ್ಟಾರ್ಟ್ ಆಗಿ ಬಾಲ್ ಅಲ್ಲೇ ಬಿದ್ದಿದ್ರಿಂದ ಸೊ ರನ್ಔಟ್ ಆಗೋದು ಚಾನ್ಸಸ್ ಇರುತ್ತೆ ಅಂತ ವಾಪಸ್ ಆಗ್ತಿರ್ತಾರೆ. ಆಗ ಮಿರಾಜ್ ಬಾಲ್ ತಡೆಯುವಾಗ ಸಲ್ಮಾನ್ಗೆ ಡಿಕ್ಕಿ ಹೊಡಿತಾರೆ. ಒಂದ್ ರೀತಿ ಸಲ್ಮಾನ್ ರನ್ನ ತಡೆಯೋ ಥರನೇ ಇತ್ತು ಅವರ ಆಕ್ಷನ್. ಇನ್ನು ಕ್ರೀಸ್ನಿಂದ ಹೊರಗಿದ್ದಂತ ಸಲ್ಮಾನ್ ಆ ಚೆಂಡ್ ಏನ್ ಬಿದ್ದಿತ್ತಲ್ಲ ಆ ಚೆಂಡನ್ನ ಬಗ್ಗಿ ಬೌಲರ್ಗೆ ಎತ್ಕೊಡಕ್ಕೆ ಅಂತೇಳಿ ಹೋಗ್ತಾರೆ. ಸೊ ಇಂಥ ಟೈಮಲ್ಲಿ ಕೂಡಲೇ ಅಲರ್ಟ್ ಆದಂತ ಮೆಹದಿ ಅದೇ ಚೆಂಡನ್ನ ಎತ್ಕೊಂಡು ಸೀದಾ ಸ್ಟಂಪ್ಗೆ ಹೊಡೆದು ರನ್ಔಟ್ಗೆ ಅಪೀಲ್ ಮಾಡ್ತಾರೆ. ಅಂಡ್ ಥರ್ಡ್ ಅಂಪೈರ್ ಕೂಡ ಔಟ್ ಕೊಟ್ಟೇ ಬಿಡ್ತಾರೆ. ಇದೇ ರನ್ಔಟ್ ವಿಚಾರ ಮೈದಾನದಲ್ಲಿ ದೊಡ್ಡ ರಾದ್ಧಾಂತಕ್ಕೆ ಕಾರಣವಾಗಿದೆ. ಮೆಹದಿ ಹಾಗೆ ಸಲ್ಮಾನ್ ನಡುವೆ ಒಂದಷ್ಟು ಕ್ಲಾಶ್ ಆಗುತ್ತೆ, ವಾಕ್ಸಮರ ಆಗುತ್ತೆ. ಸೊ ಸಿಟ್ಟಲ್ಲಿದ್ದಂತ ಸಲ್ಮಾನ್ ತಮ್ಮ ಕೈಯಲ್ಲಿ ಹಾಕಿದಂತ ಗ್ಲೌಸ್ ಹಾಗೆ ಬ್ಯಾಟ್ ಜೊತೆಗೆ ಹೆಲ್ಮೆಟ್ ಎಲ್ಲ ಕಿತ್ತೆಸ್ದು ಆಕ್ರೋಶ ಹೊರ ಹಾಕ್ತಾರೆ. ಸೊ ಸೀದಾ ಬೈಕೊಂಡೆ ಮೈದಾನದಿಂದ ಹೊರ ಹೋಗ್ತಾರೆ. ಅಂದ್ರೆ ಅವರು ಆ ರನ್ಔಟ್ ಅನ್ನು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಸೊ ಇಲ್ಲಿ ಬಾಂಗ್ಲಾ ಬೌಲರ್ ಮೆಹದಿ ಮಾಡಿದ್ದು ತಪ್ಪೇ ಅಲ್ವೇ ಅಲ್ಲ. ಸೊ ಇಟ್ಸ್ ಎ ರೂಲ್ಸ್, ಅದನ್ನ ಅವರು ಫಾಲೋ ಮಾಡಿದ್ದಾರೆ. ಅಂಡ್ ಅಲ್ಲಿ ಸಲ್ಮಾನ್ ಅಲಿ ಅಘಾ ಬಾಲ್ ಅನ್ನ ಎತ್ಕೊಡುವಂತ ನೆಸೆಸಿಟಿನೇ ಅವ್ರಿಗೆ ಇರ್ಲಿಲ್ಲ. ಅದು ಅವ್ರ ಕೆಲಸನೂ ಕೂಡ ಆಗಿರ್ಲಿಲ್ಲ. ಬಟ್ ಕ್ರೀಡಾ ಸ್ಫೂರ್ತಿ ಅಂತ ಬಂದಾಗ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆಗೆ ಬರುತ್ತೆ. ಕೆಲವ್ರಿಗೆ ಸರಿ ಅನ್ಸಿದ್ದು ಕೆಲವ್ರಿಗೆ ತಪ್ಪಾಗಿ ಕಾಣಿಸುತ್ತೆ. ಹೀಗಾಗಿ ಕೆಲವರು ಮೆಹದಿ ಮಾಡಿದ್ದು ತಪ್ಪು ಅಂತಿದ್ದಾರೆ. ಬಟ್ ಬಾಂಗ್ಲಾದೇಶ ತಂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದ್ದಿದ್ರಿಂದ ಅವ್ರು ಏನ್ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ. ಸೊ ಅವರಿಗೆ ಎಂಡ್ ಆಫ್ ದಿ ಟೈಮ್ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ ಮಾಜಿ ಆಟಗಾರ ಮೊಹಮ್ಮದ್ ಕೈಫ್ ಕೂಡ ಮೆಹದಿ ಮಾಡಿದ್ದು ತಪ್ಪು ಅಂದಿದ್ದಾರೆ. ಕ್ರಿಕೆಟರ್ಸ್ಗೆ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ವಿಕೆಟ್ ಪಡೆಯುವಂತ ಆತುರ ಯಾವ ಕ್ರೀಡಾ ಸ್ಫೂರ್ತಿಗಿಂತ ದೊಡ್ಡದಲ್ಲ. ಇದು ವಿಶ್ವಕಪ್ ಫೈನಲ್ನ ಪಂದ್ಯವಾಗಿದ್ರೂ ಕೂಡ ಇಂಥ ಕೆಲಸವನ್ನ ಯಾವ ಬೌಲರ್ ಕೂಡ ಮಾಡಬಾರ್ದು. ಯುವ ಕ್ರಿಕೆಟಿಗರು ಇದನ್ನ ಎಂದಿಗೂ ಅನುಕರಣೆ ಮಾಡಬಾರ್ದು ಅಂತ ಕೈಫ್ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಯಂಗ್ಸ್ಟರ್ಸ್ಗೆ ಒಂದಷ್ಟು ಸಜೆಷನ್ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಸಲ್ಮಾನ್ ಅಲಿ ಅಘಾ ರನ್ಔಟ್ ಆದ್ಮೇಲೆ ಮತ್ತೆ ಕ್ರಿಕೆಟ್ ಲೋಕದಲ್ಲಿ ಕ್ರೀಡಾ ಸ್ಫೂರ್ತಿಯ ವಿಚಾರ ಚರ್ಚೆಗೆ ಬಂದಿದೆ. ಈ ವಿಚಾರದಲ್ಲಿ ಕೆಲ ಕ್ರಿಕೆಟಿಗರು ರೂಲ್ಸ್ ಈಸ್ ಎ ರೂಲ್ಸ್, ಸಣ್ಣ ಚಾನ್ಸ್ ಸಿಕ್ಕರು ಕೂಡ ನಾವು ಅದನ್ನ ಔಟ್ ಮಾಡೇ ಮಾಡ್ತೀವಿ, ಕೇರೆ ಮಾಡಲ್ಲ ಅಂತಾರೆ. ಸೊ ನಿಯಮನೇ ಹಂಗಿದೆ ಅಂದ್ರೆ ಇನ್ನೊಂದಷ್ಟು ಕ್ರಿಕೆಟರ್ಗಳು ಇದೊಂದು ಜೆಂಟಲ್ಮೆನ್ ಗೇಮ್, ಕೆಲವು ಸಲ ಪಂದ್ಯಕ್ಕಿಂತ ಕ್ರೀಡಾ ಸ್ಫೂರ್ತಿ ದೊಡ್ಡದು ಅಂತ ಬಿಹೇವ್ ಮಾಡ್ತಾರೆ. ಇದಕ್ಕೆ ಭಾರತೀಯರು ಕೂಡ ಹೊರತಲ್ಲ, ಆಯ್ತಾ, ಸಾಕಷ್ಟು ಸಿಚುಯೇಷನ್ಸ್ ಆಗಿದೆ. ಅದರಲ್ಲೂ ಭಾರತಕ್ಕೆ ಮೊಟ್ಟ ಮೊದಲ ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಟ್ಟಂತ ಕಪಿಲ್ ದೇವ್ ಕೂಡ ಇಂಥದ್ದೇ ಮಾರ್ಕ್ಡ್ ರನ್ಔಟ್ ಮಾಡಿದ್ರು. 1997ರಲ್ಲಿ ಇಂಥದ್ದೇ ರನ್ಔಟ್ ಮಾಡಿ ಭಾರಿ ವಿವಾದ ಆಗಿತ್ತು. ಸೌತ್ ಆಫ್ರಿಕಾ ವಿರುದ್ಧದ ಸರಣಿ ವೇಳೆ ಪೀಟರ್ ಕಿಸ್ಟನ್ ಪದೇ ಪದೇ ಕ್ರೀಸ್ನಿಂದ ಬೇಗನೆ ಹೊರ ಬರ್ತಾ ಇದ್ರು. ಅಂದ್ರೆ ಇವರು ನಾನ್ ಸ್ಟ್ರೈಕರ್ ನಲ್ಲಿ ಬ್ಯಾಟಿಂಗ್ ಅಲ್ಲಿ ಇದ್ರು. ಬೌಲರ್ ಬಾಲ್ ರಿಲೀಸ್ ಮಾಡೋ ಮೊದಲೇ ರನ್ಗಾಗಿ ಓಡ್ತಾ ಇದ್ರು. ಸೊ ಬೌಲಿಂಗ್ ಮಾಡ್ತಿದ್ದಂತ ಕಪಿಲ್ ದೇವ್ ಸಾಕಷ್ಟು ಸಿಟ್ಟು ಬರುತ್ತೆ, ಸಾಕಷ್ಟು ಸಲ ಎಚ್ಚರಿಕೆ ಕೂಡ ಕೊಡ್ತಾರೆ. ಬಟ್ ಪೀಟರ್ ಮಾತ್ರ ಅದನ್ನ ಕ್ಯಾರೆ ಮಾಡದೆ ರಿಪೀಟ್ ಮಾಡ್ತಾನೆ ಇದ್ರು. ಇದರಿಂದ ಮತ್ತಷ್ಟು ಕೆರಳಿದಂತ ಕಪಿಲ್ ದೇವ್ ಬಾಲ್ ಎಸೆಯೋ ಮುನ್ನವೇ ಬೇಲ್ಸ್ ಅನ್ನ ಹಾರಿಸಿ ರನ್ಔಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಇದು ದೊಡ್ಡ ವಿವಾದವಾಗಿತ್ತು. ಅಂಡ್ ಇಲ್ಲಿ ಕಪಿಲ್ ದೇವ್ ಬಗ್ಗೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಅಂದ್ರೆ ರನ್ಔಟ್ ಅಂತ ಬಂದಾಗ ಭಾರತದ ಒನ್ ಆಫ್ ದಿ ಲೆಜೆಂಡರಿ ಆಲ್ರೌಂಡರ್ ಆಗಿರುವಂತ ಕಪಿಲ್ ದೇವ್ ತಮ್ಮ 16 ವರ್ಷಗಳ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ಒಂದ್ಸಲ ಕೂಡ ಅವರು ರನ್ಔಟ್ ಆಗೇ ಇಲ್ಲ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 687 ವಿಕೆಟ್ಗಳನ್ನ ಪಡೆದಿದ್ದಾರೆ ಅಂಡ್ 9031 ರನ್ಗಳನ್ನ ಗಳಿಸಿ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಗಿದ್ದಾರೆ. ಸೊ ಇದೇ ಕಪಿಲ್ ದೇವ್ ಮಾಡಿದಂತ ಮಂಕ್ಡ್ ರನ್ಔಟ್ ನೆಕ್ಸ್ಟ್ ಜಾಸ್ತಿ ಆಗ್ತಾನೆ ಹೋಯ್ತು. ಅದರಲ್ಲೂ ಭಾರತದ ಮಾಜಿ ಬೌಲರ್ ಅಶ್ವಿನ್ ಅಂತೂ ಈ ನಿಯಮವನ್ನ ಕಟ್ಟಾಪಾಲಿಸ್ತಾರೆ. ಸಣ್ಣ ಚಾನ್ಸ್ ಸಿಕ್ಕರು ಕೂಡ ಬೇಲ್ಸ್ ಎಗರಿಸಿ ರನ್ಔಟ್ ಮಾಡ್ತಾರೆ. ರೂಲ್ಸ್ ಈಸ್ ಎ ರೂಲ್ಸ್ ಅಂತ ಬೇಲ್ಸ್ ಎಗರಿಸಿ ಸಾಕಷ್ಟು ಸಲ ಚೋಕ್ ಕೊಟ್ಟಿದ್ದಾರೆ. ಅಂಡ್ ವುಮೆನ್ಸ್ ಟೀಮ್ ನಲ್ಲಿ ದೀಪ್ತಿ ಶರ್ಮಾ ಕೂಡ ಇಂಥದ್ದೇ ರನ್ಔಟ್ ಗಳನ್ನ ಮಾಡಿದ್ದಾರೆ. ಒಂದಷ್ಟು ಆಟಗಾರರು ನಾನ್ ಸ್ಟ್ರೈಕರ್ ಬ್ಯಾಟರ್ ಗಳನ್ನ ಔಟ್ ಮಾಡಿದ್ರೆ ಇನ್ನೊಂದಷ್ಟು ಸಲ ಔಟ್ ಆದ್ರೂ ಕೂಡ ಅಪೀಲ್ ವಾಪಸ್ ತಗೊಂಡಿದ್ದಾರೆ. ಗೇಮ್ಗಿಂತ ಕ್ರೀಡಾ ಸ್ಫೂರ್ತಿ ದೊಡ್ಡದು ಅಂತ ತೋರಿಸಿದ್ದಾರೆ. 2025ರ IPL ನಲ್ಲಿ RCB ಹಾಗೆ LSG ನಡುವಿನ ಮ್ಯಾಚ್ ಅಲ್ಲೂ ಕೂಡ ಹೀಗೆ ಆಗಿತ್ತು. 17ನೇ ಓವರ್ನ ಕೊನೆಯ ಎಸೆತದಲ್ಲಿ ಲಕ್ನೋ ಸ್ಪಿನ್ನರ್ ದಿಗ್ವೇಶ್ ರಾಠಿ ನಾನ್ ಸ್ಟ್ರೈಕರ್ ನಲ್ಲಿದ್ದಂತ ಜಿತೇಶ್ ಶರ್ಮಾ ಅವರನ್ನ ಮಾಂಕ್ಡಿಂಗ್ ರನ್ಔಟ್ ಮಾಡೋಕೆ ಮುಂದಾಗ್ತಾರೆ. ಅಂಪೈರ್ಗೆ ಮನವಿ ಕೂಡ ಮಾಡ್ತಾರೆ. ಆದ್ರೆ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ಅಪೀಲ್ ಅನ್ನು ವಾಪಸ್ ತಗೊಳ್ತಾರೆ. ಹೀಗಾಗಿ ಆ ಟೈಮಲ್ಲಿ ಔಟ್ ಇದ್ರೂ ಕೂಡ ಜಿತೇಶ್ ಶರ್ಮಾಗೆ ನಾಟ್ ಔಟ್ ಅಂತ ಕೊಡ್ತಾರೆ. ಯಾಕಂದ್ರೆ ಕ್ಯಾಪ್ಟನ್ ಅಪೀಲ್ ಅನ್ನು ವಾಪಸ್ ತಗೊಂಡಿರ್ತಾರೆ. ಅಂಡ್ ಆ ಪಂದ್ಯವನ್ನ ಕೊನೆಗೆ ಬೆಂಗಳೂರು ತಂಡ ಐತಿಹಾಸಿಕವಾಗಿ ಗೆಲ್ಲುತ್ತೆ. 228 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಪಂದ್ಯವನ್ನ ಗೆದ್ದುಕೊಳ್ಳುತ್ತೆ. ಇನ್ನು ಈ ಮಾಂಕ್ಡಿಂಗ್ ರನ್ಔಟ್ ಅಂತ ಬಂದಾಗ ಕ್ರಿಸ್ ಗೇಲ್ ಅವರ ಗೆಸ್ಚರ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ವೆಸ್ಟ್ ಇಂಡೀಸ್ ಪರ ಬೌಲಿಂಗ್ ಮಾಡುವಾಗ ನಾನ್ ಸ್ಟ್ರೈಕರ್ ನಲ್ಲಿದ್ದಂತ ಬ್ಯಾಟರ್ ಬಾಲ್ ರಿಲೀಸ್ಗೂ ಮೊದಲೇ ಕ್ರೀಸ್ ಅನ್ನ ಬಿಟ್ಟಿರ್ತಾರೆ. ಈ ಟೈಮಲ್ಲಿ ಬಾಲ್ ಹಿಡ್ಕೊಂಡು ಸ್ಟಂಪ್ಸ್ ಬಳಿ ಕ್ರಿಸ್ ಗೇಲ್ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ಅವರಿಗೆ ರನ್ಔಟ್ ಮಾಡುವಂತ ಅವಕಾಶ ಇದ್ರೂ ಕೂಡ ಮಾಡದೆ ಕ್ರೀಡಾ ಸ್ಫೂರ್ತಿ ಮೆರೆದಿದ್ರು. ಸೊ ಇನ್ನೊಂದಷ್ಟು ಟೈಮಲ್ಲಿ ಬ್ಯಾಟರ್ಗಳು ಸ್ಲಿಪ್ ಆಗಿ ಬಿದ್ದಾಗ ರನ್ಔಟ್ಗೆ ಅವಕಾಶ ಇದ್ರೂ ಕೂಡ ಅದನ್ನ ಆ ಟೀಮ್ ಬಳಸ್ಕೊಳ್ಳೋದಿಲ್ಲ. ಅಂದ್ರೆ ಬಿದ್ದಿರುವಂತಹ ಬ್ಯಾಟರ್ಗಿಂತ ವಿಕೆಟ್ ಮುಖ್ಯ ಅಲ್ಲ ಅನ್ನೋ ತರದಲ್ಲಿ ನಡ್ಕೊಳ್ತಾರೆ. ಸೊ ಇದು ಕೂಡ ಮೆಚ್ಚುಗೆ ಕಾರಣವಾಗುತ್ತೆ. ಇನ್ನು ಭಾರತ ಪರ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡೋಕೆ ರನ್ಅಪ್ ತೆಗೆದುಕೊಳ್ಳುವಾಗ್ಲೇ ಬಾಲ್ ಒಂದ್ಸಲ ಕೈಯಿಂದ ಜಾರಿ ಪಿಚ್ ಕಡೆ ಓಡುತ್ತೆ. ಈ ವೇಳೆ ನಾನ್ ಸ್ಟ್ರೈಕರ್ ನಲ್ಲಿದ್ದಂತ ಆಸ್ಟ್ರೇಲಿಯಾ ಬ್ಯಾಟರ್ ಓಡಿ ಹೋಗಿ ಆ ಬಾಲನ್ನ ತಂದ್ಕೊಡ್ತಾರೆ. ಸೊ ಅಲ್ಲಿ ಬಾಲ್ ತಂದ್ಕೊಡುವಂತ ಅವಶ್ಯಕತೆ ಆಸ್ಟ್ರೇಲಿಯಾದ ಬ್ಯಾಟರ್ಗೆ ಇರಲಿಲ್ಲ.
ಸೊ ಇದೆಲ್ಲ ಒಂದು ರೀತಿಯಾಗಿ ಜೆಂಟಲ್ಮ್ಯಾನ್ ಗೇಮ್ ಅಂತ ಬಂದಾಗ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಎಷ್ಟೋ ಸಲ ಬ್ಯಾಟರ್ ಅಥವಾ ಬೌಲರ್ ಇರ್ಬೋದು ಅಥವಾ ಆಪೋಸಿಷನ್ ಪ್ಲೇಯರ್ಗಳು ಕೂಡ ಕೆಲವು ಸಲ ಶೂ ಲೇಸ್ ಕಟ್ಟೋದು ಅಥವಾ ಬ್ಯಾಟ್ ಬಿದ್ದಾಗ ತಂದ್ಕೊಡೋದು ಅಥವಾ ಇಂಜುರಿ ಆದಾಗ ಹೋಗಿ ಹೆಲ್ಪ್ ಮಾಡೋದು, ಈ ತರದೆಲ್ಲ ಆಗ್ತಾನೆ ಇರುತ್ತೆ. ಸೊ ಇದಕ್ಕೆ ಇದನ್ನ ಜೆಂಟಲ್ಮ್ಯಾನ್ ಗೇಮ್ ಅಂತಾರೆ. ಹೀಗೆ ಕ್ರಿಕೆಟ್ ಅಂತ ಬಂದಾಗ ಕೆಲವರು ರೂಲ್ಸ್ ಅಂತ ಆಡ್ತಾರೆ, ಇನ್ನು ಕೆಲವರು ಕ್ರೀಡಾ ಸ್ಫೂರ್ತಿಯಿಂದ ಆಡ್ತಾರೆ. ಆ ಕ್ಷಣಕ್ಕೆ ಹೇಗೆ ಬಿಹೇವ್ ಮಾಡಬೇಕು ಹಾಗೆ ಮಾಡ್ತಾರೆ. ಸೊ ಇದು ಕೆಲವರಿಗೆ ಸರಿ ಅನಿಸುತ್ತೆ, ಇನ್ನು ಕೆಲವರಿಗೆ ತಪ್ಪಾಗಿ ಕಾಣಿಸುತ್ತೆ. ಸೊ ಈಗ ಇದೇ ರನ್ಔಟ್ ವಿವಾದ ಪಾಕಿಸ್ತಾನ ಹಾಗೆ ಬಾಂಗ್ಲಾ ನಡುವೆ ಕಿಚ್ಚು ಹಚ್ಚಿದೆ ಅಷ್ಟೇ. ನಮಸ್ಕಾರ.